Hello everyone, welcome to Business Studies class 11 or first PU. Today we will discuss about a beautiful chapter, Forms of Business Organization chapter. The topic is Joint Stock Company. So Joint Stock Company. Joint Stock Company is an association of a person formed by carrying out of a business activities and has legal status independent of its members. A company can be described as artificial person having a separate legal entity. Perpetual succession, a common seal. The capital of a company is divided into a smaller parts called as a shares. So, which can be transferred freely from one shareholders to another person. ಸೊ ಜಾಯಿಂಟ್ ಸ್ಟಾಕ್ ಕಂಪನಿ ಅಂತಂದರೆ ಕೂಡು ಬಂಡವಾಳ ಸಂಸ್ಥೆ ಅಂತ ಹೇಳ್ಬೋದು. ಸೊ ಇಲ್ಲಿ ಏನಾಗುತ್ತೆ ಅಂತಂದರೆ ಈ ಒಂದು ಜಾಯಿಂಟ್ ಸ್ಟಾಕ್ ಕಂಪನಿ ಒಬ್ಬ ಕೃತಕ ವ್ಯಕ್ತಿಯಾಗಿ ಅಂದರೆ ಕಾನೂನು ಸೃಷ್ಟಿಸಿದಂತಹ ಒಂದು ಕೃತಕವಾಗಿ ಸೃಷ್ಟಿಸಿದಂತಹ ಒಬ್ಬ ವ್ಯಕ್ತಿ ಅಂತಲೇ ಕರಿಬಹುದು. ಸೊ ಇಲ್ಲಿ ಏನಾಗುತ್ತೆ ಅಂತಂದರೆ ಈ ಒಂದು ಸ್ವಯಂ ಪ್ರೇರಿತವಾಗಿ ಸಂಘಟನೆ ಆಗಿರ್ತದೆ. ಲಾಭಕ್ಕೆ ಈ ಒಂದು ಕಂಪನಿಯನ್ನು ಸ್ಥಾಪನೆ ಮಾಡಿರೋದಾಗಿರುತ್ತೆ. ಅಂದರೆ ಚಾರಿಟಿಗಳು ಅಥವಾ ಬೇರೆ ಒಂದು ಇದನ್ನು ಪಾರ್ಟ್ಗಳು ಇರೋದಿಲ್ಲ ಅಂತಲ್ಲ, ಬಟ್ ಉದ್ದೇಶ ಏನಾಗಿರುತ್ತೆ, ಪ್ರಾಫಿಟ್ ಅರ್ನಿಂಗೇ ಆಗಿರುತ್ತೆ. ಸೊ ಹಾಗಾಗಿ ಸ್ವಯಂ ಪ್ರೇರಿತವಾಗಿ ಇರುವಂತಹ ಒಂದು ಸಂಘಟನೆಯಾಗಿದ್ದು ವರ್ಗಾಯಿಸಲ್ಪಡಬಹುದಾದಂಥ ಷೇರುಗಳಲ್ಲಿ ವಿಭಜಿಸಲ್ಪಟ್ಟ ಬಂಡವಾಳವನ್ನು ಹೊಂದಿದ್ದು ಇರುವಂತಹ ಒಂದು ಸಂಸ್ಥೆ ಅಂತಲೇ ನಾವು ಹೇಳ್ಬೋದು. ಇಲ್ಲಿ ಕಂಪನಿ ಏನಾಗುತ್ತೆ, ವ್ಯಕ್ತಿಗಳ ಒಂದು ಸಮೂಹ ಆಗಿರ್ತದೆ. ಹಲವಾರು ವ್ಯಕ್ತಿಗಳು ಸೇರಿ ಒಂದು ಜಾಯಿಂಟ್ ಸ್ಟಾಕ್ ಒಟ್ಟಿಗೆ ಸೇರಿ ಒಂದು ಸಂಸ್ಥೆಯನ್ನು ಆರಂಭ ಮಾಡೋದು, ವ್ಯವಹಾರ ಚಟುವಟಿಕೆಗಳನ್ನು ನಡೆಸಲಿಕ್ಕೆ ಅಂತ ಈ ಒಂದು ಸಂಸ್ಥೆ ಆರಂಭ ಆಗಿರೋದು. ಹಾಗೆ ಇದರ ಜೊತೆಯಲ್ಲಿ ಕಾನೂನಾತ್ಮಕವಾದಂಥ ಸ್ಥಾನಮಾನವನ್ನು ಈ ಒಂದು ಜಾಯಿಂಟ್ ಸ್ಟಾಕ್ ಕಂಪನಿ ಹೊಂದಿರುತ್ತೆ ಅಂತ ಹೇಳ್ಬೋದು. ನಿರಂತರವಾಗಿ ಅಸ್ತಿತ್ವವನ್ನು ಹೊಂದಿರುತ್ತೆ. ಯಾರು ಹೋದರೂ ಕೂಡ ಯಾರು ಬಂದರೂ ಕೂಡ ವ್ಯತ್ಯಾಸ ಆಗೋದಿಲ್ಲ. ಜಾಯಿಂಟ್ ಸ್ಟಾಕ್ ಕಂಪನಿ ನಡೀತಾನೆ ಇರ್ತದೆ. ಹಾಗೆ ಸಾಮಾನ್ಯ ಮುದ್ರೆಗಳನ್ನು ಹೊಂದಿರುವಂಥದ್ದು, ಅಂದರೆ ಕಾಮನ್ ಸೀಲನ್ನು ಈ ಒಂದು ಸಂಸ್ಥೆ ಹೊಂದಿರುತ್ತೆ ಅಂತ ಹೇಳ್ಬೋದು. ಸೊ ಜಾಯಿಂಟ್ ಸ್ಟಾಕ್ ಕಂಪನಿ, ಇನ್ ದಟ್ ಕೇಸ್ ಜಾಯಿಂಟ್ ಸ್ಟಾಕ್ ಕಂಪನಿ ಹ್ಯಾಡ್ ಸಮ್ ಫೀಚರ್ಸ್. ಸೊ ಇವತ್ತಿನ ಒಂದು ಕ್ಲಾಸ್ನಲ್ಲಿ ನಾವು ಜಾಯಿಂಟ್ ಸ್ಟಾಕ್ ಕಂಪನಿ ಹಾಗೆ ಅದರ ಒಂದು ಲಕ್ಷಣಗಳ ಬಗ್ಗೆ ತಿಳ್ಕೊಳ್ತಾ ಹೋಗೋಣ. ಫಸ್ಟ್ ಒನ್, ಆರ್ಟಿಫಿಷಿಯಲ್ ಪರ್ಸನ್. ಆರ್ಟಿಫಿಷಿಯಲ್ ಪರ್ಸನ್ ಮೀನ್ಸ್ ಕೃತಕ ವ್ಯಕ್ತಿ ಅಂತ. ಸೊ ಆರ್ಟಿಫಿಷಿಯಲ್ ಪರ್ಸನ್, a company is a creation of a law and exists independent of its members. Like a natural person, a company can own property, incur debt, borrow money, enter into the contracts and be sued. But unlike them, it cannot be breathe, eat, run, talk and so on. It is therefore called as an artificial person. So artificial person means ಕಂಪನಿ ಏನು ಮಾಡುತ್ತೆ, ಕಾನೂನಾತ್ಮಕವಾಗಿ ಸೃಷ್ಟಿಯನ್ನು ಮಾಡಿರುವಂಥದ್ದು. ಸದಸ್ಯರಿಂದ ಪ್ರತ್ಯೇಕವಾದಂತಹ ಅಸ್ತಿತ್ವವನ್ನೇ ಈ ಒಂದು ಕಂಪನಿ ಹೊಂದಿರುತ್ತೆ. ಹಾಗೆ ಸ್ವಾಭಾವಿಕ ಒಂದು ವ್ಯಕ್ತಿಗಳ ಹಾಗೆ ಈ ಒಂದು ಕಂಪನಿ ಆಸ್ತಿಗಳನ್ನು ಹೊಂದಿರುತ್ತೆ. ಸಾಲವನ್ನು ತೆಗೆದುಕೊಳ್ಳಬಹುದು ಅಥವಾ ವಸೂಲಿಗಳನ್ನು ಕೂಡ ಕಂಪನಿ ಮಾಡುವಂಥದ್ದು. ಹಾಗೆ ಇತರರೊಡನೆ ಒಪ್ಪಂದಗಳನ್ನು ಮಾಡಿಕೊಳ್ಳೋದು ಕಂಪನಿ ಮಾಡಿಕೊಳ್ಳುತ್ತೆ. ಹಾಗೆ ಇತರರ ಒಂದು ಕಂಪನಿಯ ವಿರುದ್ಧ ಕೂಡ ಇದು ದಾವೆಯನ್ನು ಹೂಡಬಹುದು. ಹಾಗೆ ಈ ಕಂಪನಿಯ ವಿರುದ್ಧ ಇತರರು ಕೂಡ ದಾವೆಯನ್ನು ಹೂಡಬಹುದು ಅಂತ. ಹಾಗೆ ಆದರೆ ಸ್ವಾಭಾವಿಕ ವ್ಯಕ್ತಿಗಳ ಹಾಗೆ ತಿನ್ನೋದು, ಓಡೋದು, ನಡೆಯೋದು, ಮಾತನಾಡೋದು ಇಂತಹ ಒಂದು ಕೆಲಸಗಳನ್ನು ಮಾಡೋದಿಲ್ಲ. ಹಾಗಾಗಿನೇ ಇದಕ್ಕೆ ಆರ್ಟಿಫಿಷಿಯಲ್ ಪರ್ಸನ್ ಅಂತ ಕರೆಯೋದು. ಜಾಯಿಂಟ್ ಸ್ಟಾಕ್ ಕಂಪನಿ ಇಸ್ ಆರ್ಟಿಫಿಷಿಯಲ್ ಪರ್ಸನ್, ಕೃತಕ ವ್ಯಕ್ತಿಯ ರೀತಿಯಲ್ಲಿ ಇದೇನು ಮಾಡುತ್ತೆ, ಕೆಲಸವನ್ನು ನಿಭಾಯಿಸುತ್ತೆ ಅಂತ ಹೇಳಿ. ದೆನ್ ಸಪ್ರೇಟ್ ಲೀಗಲ್ ಎಂಟಿಟಿ. ಸೊ ಸಪ್ರೇಟ್ ಲೀಗಲ್ ಎಂಟಿಟಿ, ಪ್ರತ್ಯೇಕ ಕಾನೂನಾತ್ಮಕ ಅಸ್ತಿತ್ವ. ಸೊ ಫ್ರಾಮ್ ದ ಡೇ ಆಫ್ ಇಟ್ಸ್ ಇನ್ಕಾರ್ಪೊರೇಷನ್ ಅ ಕಂಪನಿ ಅಕ್ವೈರ್ ಆನ್ ಐಡೆಂಟಿಟಿ ಡಿಸ್ಟಿಂಕ್ಟ್ ಫ್ರಾಮ್ ಇಟ್ಸ್ ಮೆಂಬರ್ಸ್. ಇಟ್ ಅಸೆಟ್ಸ್ ಆ್ಯಂಡ್ ಲಯಬಿಲಿಟೀಸ್ ಆರ್ ಸಪ್ರೇಟ್ ಫ್ರಾಮ್ ದೋಸ್ ಆಫ್ ಇಟ್ಸ್ ಓನರ್ಸ್. ದ ಲಾ ಡಸ್ ನಾಟ್ ರೆಕಗ್ನೈಸ್ ದ ಬಿಸ್ನೆಸ್ ಆ್ಯಂಡ್ ಓನರ್ಸ್ ಟು ಬಿ ಆನ್ ಆ್ಯಂಡ್ ದ ಸೇಮ್. ಸೊ ಇಲ್ಲಿ ಏನಾಗುತ್ತೆ ಅಂತಂದರೆ ಪ್ರತ್ಯೇಕವಾದಂತಹ ಕಾನೂನಾತ್ಮಕ ಅಸ್ತಿತ್ವವನ್ನೇ ಹೊಂದಿರುತ್ತೆ. ಈ ಕಂಪನಿ ಆರಂಭ ಆದಾಗಿಂದ ನೋಂದಣಿಯ ಮೂಲಕವೇ ಕಂಪನಿ ಆರಂಭ ಆಗೋದು ಅಂತ. ಸದಸ್ಯರನ್ನ ಹೊರತುಪಡಿಸಿ ಪ್ರತ್ಯೇಕವಾದ ಕಂಪನಿಗೆ ಸಪ್ರೇಟ್ ಆದಂಥ ಅಸ್ತಿತ್ವ ಇರೋದು ಅಂತ. ಆಸ್ತಿಗಳು ಮತ್ತು ಹೊಣೆಗಾರಿಕೆಗಳನ್ನು ಈ ಒಂದು ಕಂಪನಿ
ಸಪ್ರೇಟಾಗಿ ಹೊಂದಿರುತ್ತೆ ಅಂತ. ಅಂದರೆ ಈಗ ವ್ಯಕ್ತಿಯ ಆಸ್ತಿ ಮತ್ತು ಹೊಣೆಗಾರಿಕೆಗಳು ಕಂಪನಿಗೆ ಸಂಬಂಧಪಟ್ಟಿರೋದಲ್ಲ, ಕಂಪನಿಯೇ ಒಂದು ಸಪ್ರೇಟ್ ಆದಂತಹ ಆಸ್ತಿಗಳಾಗಿರ್ಬೋದು ಅಥವಾ ಜವಾಬ್ದಾರಿಗಳನ್ನಾಗಿರ್ಬೋದು ಕಂಪನಿ ಹೊಂದಿರುತ್ತೆ ಅನ್ನೋದು. ದೆನ್ ಫಾರ್ಮೇಷನ್. ಸೊ ಫಾರ್ಮೇಷನ್, ಸ್ಥಾಪನೆ. ಫಾರ್ಮೇಷನ್ of a company is a time-consuming, expensive, and complicated process. It involves the preparation of several documents and compliance with several legal requirements before it can start the functioning. So formation, so ಸ್ಥಾಪನೆ. ಈ ಒಂದು ಜಾಯಿಂಟ್ ಸ್ಟಾಕ್ ಕಂಪನಿ ಸ್ಥಾಪನೆ ಆಗಬೇಕು ಅಂತಂದರೆ ಹಲವಾರು ರೀತಿಯಲ್ಲಿ ಒಂದು ಡಾಕ್ಯುಮೆಂಟ್ಗಳ ಸಬ್ಮಿಷನ್ಸ್ ಇರಬಹುದು, ಪ್ರೋಸೆಸ್ಗಳು ಇರುತ್ತೆ ಅಂತ. ಇಟ್ ಟೇಕ್ಸ್ ಟೈಮ್. ಏನಾಗುತ್ತೆ, ಇದು ಹೆಚ್ಚಿಗೆ ಟೈಮನ್ನು ತೆಗೆದುಕೊಳ್ಳುತ್ತೆ ಅಂತ. ದೆನ್ ಆ್ಯಸ್ ವೆಲ್ ಆಸ್ ಎಕ್ಸ್ಪೆನ್ಸಿವ್ ಆಲ್ಸೋ. ಏನಾಗುತ್ತೆ, ಹಲವಾರು ಕಠಿಣ ಸಮಸ್ಯೆಗಳನ್ನು ಅಥವಾ ಜಟಿಲವಾಗಿರುತ್ತೆ ಅಂತ. ಅಂದರೆ ಈಸಿಯಾಗಿ ಫಾರ್ಮೇಷನ್ ಮಾಡಲಿಕ್ಕೆ ಆಗಲ್ಲ ಅಂತ. ಜಾಯಿಂಟ್ ಸ್ಟಾಕ್ ಕಂಪನಿಯಲ್ಲಿ ಪ್ರೋಸೆಸ್ಗಳು, ಡಾಕ್ಯುಮೆಂಟ್ಸ್ಗಳು, ಹಾಗೆ ಒಂದು ಹಂತಗಳು ತುಂಬ ಇರೋ ಕಾರಣದಿಂದ ಸ್ವಲ್ಪ ಕಾಂಪ್ಲಿಕೇಶನ್ಸ್ ಆಗುತ್ತೆ ಮತ್ತು ವೆಚ್ಚದಾಯಕ ಕೂಡ ಆಗುತ್ತೆ ಅಂತ ಜಾಯಿಂಟ್ ಸ್ಟಾಕ್ ಕಂಪನಿ ಆರಂಭ ಮಾಡಬೇಕು ಅಂತಂದರೆ. ದೆನ್ ಪರ್ಪ್ಯಾಚುವಲ್ ಸಕ್ಸೆಷನ್. A company being a creation of a law can be brought to an end only by law. It will only case to exist when the specific procedure for its closure, called winding up, is complicated. Member may come, member may go, but company continues to exist. Perpetual succession means ನಿರಂತರ ಅಸ್ತಿತ್ವ. ಇಲ್ಲಿ ಈ ಒಂದು ಕಂಪನಿ ಆರಂಭ ಮಾಡಿದ ನಂತರ ಮೆಂಬರ್ಸ್ಗಳು ಒಂದು ವೇಳೆ ಆಗಮನ ಆಗೋದಿದ್ರೆ ಅಥವಾ ನಿರ್ಗಮನ ಹೋಗೋದಿದ್ರೆ ಅಂದರೆ ಕಂಪನಿಯನ್ನು ಬಿಟ್ಟು ಹೋಗೋದಿದ್ರೆ, ಕಂಪನಿ ಕ್ಲೋಸ್ ಮಾಡೋದಿದ್ರೆ ಇದಕ್ಕೆ ಅದು ಸಂಬಂಧ ಪಡೋದಿಲ್ಲ ಅಂತ. ಬೇಕಾದರೆ ಮೆಂಬರ್ಸ್ಗಳು ಹೋಗ್ಬೋದು ಅಥವಾ ಬರಬಹುದು, ಆದರೆ ಅವರು ಬರುವಿಕೆಯಿಂದಾಗಿ ಕಂಪನಿಯನ್ನು ವೈಂಡಿಂಗ್ ಅಪ್ ಅಂದರೆ ಕ್ಲೋಸ್ ಮಾಡುವಂಥದ್ದೇನು ಇರುವುದಿಲ್ಲ ಅಂತ. ಹಾಗಾಗಿ ಪರ್ಪ್ಯಾಚುವಲ್ ಸಕ್ಸೆಷನ್ ಅಂತಂದರೆ ನಿರಂತರವಾಗಿ ಕಂಪನಿ ಅನ್ನೋದು ಇರುತ್ತೆ ಅಂತ. ಸೊ ಕಂಪನಿಯ ಪ್ರಾಫಿಟ್ ಲಾಸನ್ನು ಬೇಸ್ ಮೇಲೆ ಕಂಪನಿಯನ್ನು ಕ್ಲೋಸ್ ಮಾಡೋದು ಅದು ಬೇರೆ ರೀತಿಯಲ್ಲಿ ಆಗಿದ್ದರೂ ಕೂಡ ಈ ಒಂದು ಕಂಪನಿ ಅಸ್ತಿತ್ವಕ್ಕೆ ಯಾವ್ದಾದ್ರು ಮೆಂಬರ್ಸ್ಗಳು ಹೋಗೋದಿದ್ರೆ ಅಥವಾ ಯಾವ್ದಾದ್ರು ಮೆಂಬರ್ಸ್ ಬರೋದಿದ್ರೆ ಸಂಬಂಧ ಪಡೋದಿಲ್ಲ ಅಂತ. ಫಾರ್ ಎಕ್ಸಾಂಪಲ್ ಸೋಲ್ ಟ್ರೇಡಿಂಗಲ್ಲಿ ಮತ್ತು ಪಾರ್ಟ್ನರ್ಶಿಪ್ಪಲ್ಲಿ ಒಂದು ವೇಳೆ ಸೋಲ್ ಟ್ರೇಡಿಂಗಲ್ಲಿ ಆ ಒಬ್ಬ ವ್ಯಕ್ತಿ ಕಂಪ್ಲೀಟಾಗಿ ಒಂದು ವೇಳೆ ಅವನಿಗೆ ಏನಾದರೂ ಹೆಚ್ಚು ಕಡಿಮೆ ಆಯಿತು ಅಂದರೆ ಕ್ಲೋಸ್ ಮಾಡಬೇಕಾಗುತ್ತೆ. ಬಟ್ ಜಾಯಿಂಟ್ ಸ್ಟಾಕ್ ಕಂಪನಿಯಲ್ಲಿ ಹಾಗಲ್ಲ. ಒಂದು ವೇಳೆ ಬೇರೆ ಮೆಂಬರ್ಸ್ಗಳು ಚೇಂಜ್ ಆಗ್ತಾ ಹೋದರೂ ಕಂಪನಿಯ ಒಂದು ಅಸ್ತಿತ್ವ ನಿರಂತರವಾಗಿ ನಡ್ಕೊಂಡು ಹೋಗ್ತಾ ಇರುತ್ತೆ ಅಂತ. Then control. The management and the control of the affairs of the company is undertaken by the board of directors, which appoints to the top management official for running the business. The directors hold the position of immense significance as are directly accountable to the shareholders for the working of the company. ಸೊ ಇಲ್ಲಿ ಕಂಟ್ರೋಲ್, ಇಲ್ಲೇನಾಗಿರುತ್ತೆ ಅಂದರೆ ಆ ಒಂದು ಜಾಯಿಂಟ್ ಸ್ಟಾಕ್ ಕಂಪನಿಯಲ್ಲಿ ಇರುವಂತಹ ಒಂದು ವ್ಯಕ್ತಿಗಳು, ಅಲ್ಲಿ ಇರುವಂತಹ ವ್ಯಕ್ತಿಗಳನ್ನು ಇಟ್ಟುಕೊಂಡು ಬೋರ್ಡ್ ಆಫ್ ಡೈರೆಕ್ಟರ್ಸು ನಿರ್ದೇಶಕರನ್ನು ಏನು ಮಾಡಿರ್ತಾರೆ ಅಂತಂದರೆ ನಿರ್ದೇಶಕರ ಜವಾಬ್ದಾರಿಗಳ ಮೇಲೆ ಇರುವಂಥದ್ದು. ಸೊ ಹಾಗಾಗಿ ಅವರಿಗೇನಾಗಿರ್ತದೆ, ಒಂದು ಆಡಳಿತ ಮಂಡಳಿಗೆ ನಿಯಂತ್ರಣ ಅನ್ನೋದು ಇರ್ತದೆ. ಉನ್ನತ ಅಧಿಕಾರಿಗಳು ಏನು ಮಾಡ್ತಾರೆ, ಈ ಒಂದು ನಿಯಂತ್ರಣಗಳನ್ನು ಮಾಡ್ತಾರೆ ಅಂತ. ಅಂದರೆ ಮಹತ್ವದ ನಿರ್ಧಾರಗಳನ್ನು ತೆಗೆದುಕೊಳ್ಳುವುದು ಮೇಲಿನ ಒಂದು ಅಧಿಕಾರಿಗಳು, ನಿರ್ದೇಶಕರು, ಬೋರ್ಡ್ ಆಫ್ ಡೈರೆಕ್ಟರ್ಸು ಕೆಲಸವನ್ನು ನಿರ್ವಹಿಸ್ತಾರೆ ಅಂತ ಇಲ್ಲಿ ಜಾಯಿಂಟ್ ಸ್ಟಾಕ್ ಕಂಪನಿಯಲ್ಲಿ ಅಂತ. ಸೊ ಅವರಿಗೆ ನಿಯಂತ್ರಣಗಳು ಇರ್ತವೆ ಅಂತ. ದೆನ್ ಲಯಬಿಲಿಟಿ. ಸೊ ಲಯಬಿಲಿಟಿ, the liability of the members is limited to the extent of the capital contributed by them in a company. The creditors can be used only the assets of the company to settle their claims, since it is company and not the members that owns the debt. ಸೊ ಸದಸ್ಯರು ಏನು ಮಾಡ್ತಾರೆ, ಸದಸ್ಯರಿಗಿರುವಂತಹ ಹೊಣೆಗಾರಿಕೆಗಳು ತಾವು ಕಂಪನಿಯಲ್ಲಿ ಹೊಂದಿರುವಂತಹ ಬಂಡವಾಳಕ್ಕೆ ಮಾತ್ರ ಸೀಮಿತವಾಗಿರ್ತದೆ. ಅವರ ಬಂಡವಾಳದ ಆಧಾರದ ಮೇಲೆ ಮಾತ್ರ ಅವರಿಗೆ ಲಯಬಿಲಿಟೀಸ್ಗಳು ಅಪ್ಲೈ ಆಗುತ್ತವೆ ಅಂತ. ಹಾಗಾಗಿ ಅವರು ಸಾಲಗಾರರು ತಮ್ಮ ಸಾಲದ ಒಂದು ಮರುಪಾವತಿ ಮಾಡಬೇಕು ಅಂದರೆ ಕಂಪನಿಯ ಆಸ್ತಿಗಳನ್ನು ಮಾತ್ರ ಅವರು ಉಪಯೋಗಿಸುವಂಥದ್ದು ಅಂತ. ಯಾಕಂದರೆ ಸಾಲವನ್ನು ಕಂಪನಿ ಪಡೆಯುತ್ತದೆ ಹೊರತು ಸದಸ್ಯರಲ್ಲ. ಕಂಪನಿಗೆ ಬೇಕಾಗುವಂತಹ ಸಾಲಗಳನ್ನು ಕಂಪನಿ ಪಡೆಯುತ್ತದೆ, ಸದಸ್ಯರ ವೈಯಕ್ತಿಕ ಸಾಲಗಳು ಇದಕ್ಕೆ ಬರೋದಿಲ್ಲ ಅಂತ. ಹಾಗಾಗಿ ಕಂಪನಿಯೇ ಈ ಒಂದು ಸಂಪೂರ್ಣ ಒಂದು ಹೊಣೆಗಾರಿಕೆಯನ್ನು ಹೊಂದಿರುತ್ತದೆ. ಕಂಪನಿಯಲ್ಲಿರುವಂತಹ ಶೇರ್ ಹೋಲ್ಡರ್ಸ್ಗಳು ಅದಕ್ಕೆ ಬಾಧ್ಯರಾಗಿರ್ತಾರೆ. ಅಂದರೆ ಆ ಒಂದು
ಅಲ್ಲಿರುವಂಥ ಷೇರುಗಳ ಆಧಾರದ ಮೇಲೆ. ದೆನ್ ಕಾಮನ್ ಸೀಲ್. ಸೊ ಕಾಮನ್ ಸೀಲ್, the company being an artificial person cannot sign its name by itself. Therefore, every company is required to have a own seal which acts as an official signature of the company. Any document which does not carry the common seal of a company is not a binding on the company. ಸೊ ಜಾಯಿಂಟ್ ಸ್ಟಾಕ್ ಕಂಪನಿ, ಯಾವುದೇ ಕಂಪನಿಗಳಾಗಿರ್ಬೋದು, ಅವು ಒಂದು ಸಾಮಾನ್ಯ ಮುದ್ರೆಗಳನ್ನು, ಕಾಮನ್ ಸೀಲ್ಗಳನ್ನು ಹೊಂದಿರಲೇಬೇಕು. ಆ ಕಂಪನಿಯ ಯಾವುದೇ ವ್ಯವಹಾರಕ್ಕೆ ಸಂಬಂಧಪಟ್ಟ ಹಾಗೆ ಆ ಒಂದು ಕಂಪನಿ ಕಾಮನ್ ಸೀಲ್, ಆ ಒಂದು ನಿರ್ದೇಶಕರ ಒಂದು ಆಡಳಿತ ಮಂಡಳಿ ಈ ಒಂದು ಕಾಮನ್ ಸೀಲನ್ನು ಹೊಂದಿರಲೇಬೇಕಾಗುವಂಥದ್ದು. ಆ ಕಾಮನ್ ಸೀಲ್ ಅಂದರೆ ಅದರ ಅನುಮತಿಯ ಮೇರೆಗೆ ಏನು ಮಾಡುವಂಥದ್ದು, ಒಂದು ಕಂಪನಿಯಿಂದ ಯಾವುದೇ ರೀತಿಯ ಡಾಕ್ಯುಮೆಂಟ್ಗಳು ಅಂದರೆ ಆ ಕಾಮನ್ ಸೀಲ್ ಅಂತಂದರೆ ಅಧಿಕೃತವಾಗಿ ಇದೆ ಅನ್ನೋದನ್ನು ಅಧಿಕೃತವಾದಂಥ ಸಹಿ ಅಂತಲೇ ಪರಿಗಣಿಸಲಾಗುತ್ತೆ ಅಂತ. ಸೊ ಹಾಗಾಗಿ ಕಾನೂನಾತ್ಮಕವಾಗಿ ಇದು ಜವಾಬ್ದಾರಿಯನ್ನು ಹೊಂದಿರೋ ಕಾರಣ ಒಂದು ವೇಳೆ ಕಾಮನ್ ಸೀಲ್ ಇಲ್ಲ ಅಂತಂದರೆ ಆ ಕಂಪನಿ ಸರಿಯಾದ ಒಂದು ಇದು ರೀತಿಯಲ್ಲಿ ಜಾಯಿಂಟ್ ಸ್ಟಾಕ್ ಕಂಪನಿ ಆಗಿಲ್ಲ ಅಂತಲೇ ಹೇಳ್ಬೋದು ಅಂತ. ಅಂದರೆ ಜಾಯಿಂಟ್ ಸ್ಟಾಕ್ ಕಂಪನಿ ಮಸ್ಟ್ ಆ್ಯಂಡ್ ಶುಡ್ ಕಾಮನ್ ಸೀಲನ್ನು ಹೊಂದಿರಲೇಬೇಕು ಅಂತ. ದೆನ್ ರಿಸ್ಕ್ ಬೇರಿಂಗ್. ದ ರಿಸ್ಕ್ ಆಫ್ ಅ ಲಾಸಸ್ ಇನ್ ಅ ಕಂಪನಿ is borne by all the shareholders. This is unlike the case of a sole proprietorship or a partnership firm where one or few persons respectively bear the losses. ಸೊ ಕಂಪನಿ ಏನು ಮಾಡುತ್ತೆ, ನಷ್ಟ ಒಂದು ಭಯವನ್ನು ಹೊರೋದು ಅಂತೇಳಿ ಅಲ್ಲಿ ಇರುವಂತಹ ಶೇರ್ ಹೋಲ್ಡರ್ಸ್ಗಳು, ಯಾರು ಷೇರುದಾರರಾಗಿರ್ತಾರೆ ಅವರೇ ಆ ಒಂದು ನಷ್ಟವನ್ನು ಇದನ್ನು ಭರಿಸಬೇಕಾಗತ್ತೆ. ಈಗ ಮಾಲೀಕತ್ವದಲ್ಲಿ ಅಥವಾ ಪಾಲುದಾರಿಕೆಯಲ್ಲಿ ಅನುಕ್ರಮವಾಗಿ ಕೆಲವೇ ವ್ಯಕ್ತಿಗಳು ನಷ್ಟವನ್ನು ಭರಿಸುವಂತಿಲ್ಲ. ಆದರೆ ಇಂತಹ ಒಂದು ಇದರಲ್ಲಿ ಕಂಪನಿಯಲ್ಲಿರುವಂತಹ ಎಲ್ಲ ಸದಸ್ಯರುಗಳು ಆ ಕಂಪನಿಯ ಬಂಡವಾಳದಲ್ಲಿ ತಾವು ಹೊಂದಿರುವಂಥ ಷೇರುಗಳ ಒಂದು ಮೌಲ್ಯದ ಆಧಾರದ ಮೇಲೆ ಏನು ಮಾಡುವುದು, ಸಾಲಗಳ ಒಂದು ಹೊಣೆಗಾರಿಕೆಯನ್ನು ಅಥವಾ ರಿಸ್ಕನ್ನು ತೆಗೆದುಕೊಳ್ಳುವುದು ಅಂತ ಹೇಳ್ಬೋದು. ಹಾಗಾಗಿ ಕಂಪನಿಯಲ್ಲಿರುವಂಥ ಷೇರುದಾರರು ಏನಿರ್ತಾರೋ ಅವರು ಆ ಕಂಪನಿಯಲ್ಲಿ ತೊಡಗಿಸಿಕೊಂಡಂತಹ ಕ್ಯಾಪಿಟಲ್ ಬಂಡವಾಳದ ಆಧಾರದ ಮೇಲೆ ಅವುಗಳ ಷೇರುಗಳ ಮೌಲ್ಯದ ಮೇಲೆ ಆ ಒಂದು ನಷ್ಟ ಭಯವನ್ನು ಹೊರಬೇಕಾಗುತ್ತೆ ಅಂತ ಹೇಳ್ಬೋದು. So these are all features of a joint stock company: artificial person, separate legal entity, formation, perpetual succession, control, liability, common seal, and risk bearing. So I hope today class you will understand. If you like this video, please like, share, and as well as subscribe. Thank you.